ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ. ಇವತ್ತು ಏನೆಲ್ಲ ರೆಡಿ ಇದೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಇವತ್ತು ಜಗಲಿಕಟ್ಟೆಗೆ ವಿಶೇಷ ದಿನ, 50ನೇ ಸಂಚಿಕೆಯ ಸಂಭ್ರಮ. ಹಿಂದಿನ ವರ್ಷ ಇದೇ ಸಮಯ ಅಂದರೆ ಮೇ ತಿಂಗಳಲ್ಲಿ ಶುರುವಾದ ಈ ಪ್ರಯತ್ನ ಒಂದೊಂದೇ ಹೆಜ್ಜೆ ಹಾಕ್ತಾ ಹಾಫ್ ಸೆಂಚುರಿ ಪೂರೈಸಿದೆ. ಈ ಮೈಲಿಗಲ್ಲನ್ನು ಆಚರಿಸ್ತಾ ನಮ್ಮ ಈ ಪಯಣದ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ನಿನಗೆ ನೆನಪಿದ್ಯಾ, ನಾವು ಜಗಲಿಕಟ್ಟೆ ಶುರು ಮಾಡೋಣ ಅಂತ ಅಂದ್ಕೊಂಡಾಗ ಹೇಗಿತ್ತು ಅಂತ? ಸುಮಕ್ಕ, ನೀನು ಕಾಲ್ ಮಾಡಿ ನಾವು ಒಟ್ಟಿಗೆ ಸೇರಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡೋಣ, ರೇಡಿಯೋ ಮಾಧ್ಯಮದ ಥರನೇ ಮಕ್ಕಳಿಗೆ ಅಂತಾನೆ ಪಾಡ್ಕಾಸ್ಟ್ ಥರ ಮಾಡಿದ್ರೆ ಹೇಗೆ ಅಂತ ಕೇಳಿದೆ ಅಲ್ವಾ. ನಾವು ಕೂಡ ತುಂಬ ಯೋಚನೆ ಮಾಡಿದೆ, ಜೋಶಲ್ಲಿ ಜೈ ಅಂದ್ಕೊಂಡು ಪ್ಲ್ಯಾನಿಂಗ್ ಶುರು ಮಾಡಿದ್ವಿ. ನಾನು ನಿಮ್ಮ ಹತ್ರ ಕೇಳಿದ್ದೇನೋ ಹೌದು, ಆದರೆ ಆಗಿನ್ನೂ ಹೇಗೆ ಯಾವ ಥರ ಮಾಡಬೇಕಿದ್ನ ಅನ್ನೋದ್ರ ಬಗ್ಗೆ ಏನೂ ಐಡಿಯಾ ನನಗೂ ಇರಲಿಲ್ಲ. ಪ್ಲ್ಯಾನಿಂಗ್ ಶುರುವಾಗಿದ್ದು ನೀವಿಬ್ಬರು ಹ್ಞೂ ಹೇಳಿದ ಮೇಲೆ. ಇನ್ನೂ ನೆನಪಿದೆ, ಎಷ್ಟೊಂದು ಕಾಲ್ಗಳು, ಸಾವಿರಾರು ಮೆಸೇಜ್ಗಳು. ನಮ್ಮ 3 ಜನರ ಐಡಿಯಾಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಪಾಡ್ಕಾಸ್ಟ್ಗೆ ಒಂದು ರೂಪ ಕೊಡೋಕೆ ಎಷ್ಟು ಚರ್ಚೆಗಳು, ಒಳ್ಳೆ ಹೆಸರಿಡೋಕೆ ಯೋಚನೆ ಮಾಡಿದ್ದು, ಇದಕ್ಕೆ ಮ್ಯೂಸಿಕ್ ಹುಡುಕಿದ್ದು, ಪುಟಾಣಿ ವ್ಯಾಪ್ತಿ ಧ್ವನಿಲಿ ನಮಸ್ತೆ, ವೆಲ್ಕಮ್ ಟು ಜಗಲಿಕಟ್ಟೆ ಅಂತ ರೆಕಾರ್ಡಿಂಗ್ ತಗೊಂಡಿದ್ದು, ಇದನ್ನೆಲ್ಲ ಮಾಡೋವಾಗ ಸಖತ್ ಮಜಾ ಬಂದಿತ್ತಲ್ವಾ? ಖಂಡಿತವಾಗೂ. ಅದರಲ್ಲೂ ಮಜಾ ಅಂದರೆ ನಾವು 3 ಜನನೂ ಇದ್ದಿದ್ದು ಬೇರೆ ಬೇರೆ ಕಡೆ. ಆ ಎಲ್ಲ ರೆಕಾರ್ಡಿಂಗ್ಗಳನ್ನ ಒಟ್ಟಿಗೆ ಸೇರಿಸಿ ಮರ್ಜ್ ಮಾಡಿ ಒಂದೇ ಎಪಿಸೋಡ್ ಮಾಡೋ ಸವಾಲು ನಮ್ಮೆದುರಿಗೆ. ನಮ್ಗೆ ಯಾರಿಗೂ ಈ ಥರದ ಕೆಲಸ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಅದು ಅಲ್ಲದೆ ರೆಕಾರ್ಡ್ ಮಾಡುವಾಗ ಅಡುಗೆ ಮನೆಯಿಂದ ಬರೋ ಕುಕ್ಕರ್ ವಿಸಲ್ಲು, ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಸೈಟಿಂದ ಬರೋ ಕುಟ್ಟೋ ಶಬ್ದ, ತರಕಾರಿ ಮಾರೋರು ಕೂಗೋ ಶಬ್ದ, ಇದನ್ನೆಲ್ಲ ತೆಗಿಬೇಕಲ್ಲ. ಸರಿ, ನಮಗೆ ಗೊತ್ತಿರೋ ಗೆಳೆಯರ ಸಹಾಯದಿಂದ ಬೇರೆ ಬೇರೆ ಆ್ಯಪ್ಗಳ ಬಗ್ಗೆ ತಿಳ್ಕೊಂಡ್ವಿ. ಅದರಲ್ಲಿ ಎಡಿಟಿಂಗ್ ಕಲಿಯೋದಕ್ಕೆ ಶುರು ಮಾಡಿದ್ವಿ. ವಾರ ಪೂರ್ತಿ ಆಫೀಸ್ ಕೆಲಸ ಒಂದು ಕಡೆ ಆದರೆ ಅದ್ರ ನಡುವೆನೇ ಜಗಲಿಕಟ್ಟೆ ಚರ್ಚೆ, ವಿಷಯ ಏನು ಅನ್ನೋದನ್ನು ನಿರ್ಧಾರ ಮಾಡಿ ಮಾಹಿತಿ ಕಲೆ ಹಾಕೋದು, ಅದನ್ನು ಸ್ಕ್ರಿಪ್ಟಾಗಿ ಬರೆಯೋದು, ಅದಕ್ಕೆ ಹೊಂದೋ ಕಥೆಗಳನ್ನ ಹುಡುಕಿ ಕನ್ನಡಕ್ಕೆ ಅನುವಾದ ಮಾಡೋದು, ಪುಟಾಣಿ ಮಕ್ಕಳ ಆಡಿಯೋ ತಗೊಳ್ಳೋದು, ಸಹಜಾಗೆ ಕೊನೆ ಕ್ಷಣದಲ್ಲಿ ವಿಷಯದ ಬಗ್ಗೆ ಹೇಳಿ ಗಡಿಬಿಡಿಯಲ್ಲೇ ಚಿತ್ರ ಬಿಡ್ಸೋಕೆ ಹೇಳೋದು. ಇದನ್ನೆಲ್ಲ ಮಾಡೋ ಮಜಾನೇ ಬೇರೆ. ಅದರಲ್ಲೂ ನಾವು 3 ಜನನೂ ಸೇರಿ ತಮಾಷೆ ಮಾಡ್ತಾ ಮಾಡೋದ್ರಿಂದ ಮತ್ತೂ ಖುಷಿ ಕೊಡುತ್ತೆ. ನಂಗೆ ತುಂಬ ಖುಷಿ ಕೊಟ್ಟಿತ್ತಲ್ವ ಈ ಪಾರ್ಟು. ನಿಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋ ಹಂಬಲದಲ್ಲಿ ನಾವು ಎಷ್ಟೊಂದು ಹೊಸ ಹೊಸ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಸುಮಾರು ಸಲ ಬೇರೆ ಬೇರೆ ಲೇಖನಗಳನ್ನ ಓದಿ ಮಾಹಿತಿ ಸಂಗ್ರಹ ಮಾಡಿದ್ವಿ. ಕೆಲವೊಂದು ಸಲ ನಮಗೆ ಬೇಕಾದ ವಿಷಯದ ಕ್ಷೇತ್ರದಲ್ಲಿ ಪರಿಣಿತರಾದವ್ರ ಜೊತೆ ಮಾತಾಡಿ ಸಂವಾದ ಮಾಡಿ ವಿಷಯಗಳನ್ನ ತಿಳ್ಕೊಂಡ್ವಿ. ಸಾಣೆಕಟ್ಟ ಉಪ್ಪಿನ ಬಗ್ಗೆ ಮಾಡಿ ಸಂಚಿಕೆ ನೆನಪಿದ್ಯಾ? ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಕೆ ನಾವು ಸಾಣಿಕಟ್ಟ ಉಪ್ಪನ್ನು ತಯಾರಿಸೋ ಘಟಕದ ಮುಖ್ಯಸ್ಥರಿಗೆ ಕಾಲ್ ಮಾಡಿದ್ವಿ. ಅವರು ಎಷ್ಟು ಚೆನ್ನಾಗಿ ತಾಳ್ಮೆಯಿಂದ ಎಲ್ಲಾನ ವಿವರಿಸಿದ್ರು ನಮಗೆ. ಹಾಗೆ ಏರ್ಫೋರ್ಸ್ ಬಗ್ಗೆ ಸಂಚಿಕೆ ಮಾಡುವಾಗ ಮಾತಾಡಿದ ನೆನಪಿದ್ಯಾ ಅವರನ್ನ ನಿಂಗೆ? ಹಾಂ ಸುಮಕ್ಕ, ಏರ್ಫೋರ್ಸಲ್ಲಿ ಕೆಲಸ ಮಾಡೋರೊಬ್ರ ಹತ್ರನೇ ಮಾತಾಡಿ ಅವ್ರ ಅನುಭವವನ್ನು ಅವ್ರ ಹತ್ರನೇ ಕೇಳಿದ್ದು ಎಂಥ ಸೂಪರ್ ಆಗಿತ್ತು ಅಲ್ವಾ? ಈಗ ನೆನಪಿಸ್ಕೊಂಡ್ರು ಮೈ ಝುಮ್ ಅನ್ಸತ್ತೆ. ಒಟ್ನಲ್ಲಿ ಜಗಲಿಕಟ್ಟೆ ನೆಪದಲ್ಲಿ ನಮ್ಮ ವಿಷಯ ಭಂಡಾರನೂ ತುಂಬ್ತಾ ಹೋಯ್ತು. ಇಷ್ಟೇ ಅಲ್ಲ, ಇದನ್ನೆಲ್ಲ ಮಾಡುವಾಗ ಇದ್ರ ಹಿಂದೆ ನಾವು ಮಾಡೋ ಎಡವಟ್ಟು ಕಥೆಗಳನ್ನ ಇವ್ರಿಗೆಲ್ಲ ಹೇಳಲೇಬೇಕು. ರೆಕಾರ್ಡ್ ಮಾಡುವಾಗ ಪ್ರೊನೌನ್ಸಿಯೇಷನ್ ತಪ್ಪಾಗಿ ಮತ್ತೆ ರೆಕಾರ್ಡ್ ಮಾಡೋದು, ಶುಕ್ರವಾರ ಅಥವಾ ಶನಿವಾರ ವೀಕೆಂಡ್ ಔಟಿಂಗ್ ಟೈಮಲ್ಲಿ ಎಲ್ಲೋ ಬೆಟ್ಟದ ಮೇಲೆ ಕೂತು ರೆಕಾರ್ಡಿಂಗು ಎಡಿಟಿಂಗ್ ಮಾಡಿದ್ದು, ಮಧ್ಯರಾತ್ರಿವರೆಗೂ ಕೆಲಸ ಪೆಂಡಿಂಗ್ ಇಟ್ಕೊಂಡು ರಾತ್ರಿ ಎಲ್ಲ ಈ ಕೆಲಸ ಮಾಡಿದ ಘಟನೆನೂ ಇದೆ. ಮಕ್ಕಳಿಗೆ ಆಡಿಯೋ ರೆಕಾರ್ಡಿಂಗಿಗೆ ಅಂತ ಸ್ಕ್ರಿಪ್ಟ್ ಕಳಿಸೋವಾಗ ಒಂದೆರಡು ಡೈಲಾಗ್ ಮಿಸ್ ಆಗಿ ಕೊನೆಯ ಕ್ಷಣದಲ್ಲಿ ತೊಂದರೆ ಕೊಟ್ಟಿದ್ದು ಇದೆ. ಹೀಗೆ ಬಿಹೈಂಡ್ ದ ಸೀನ್ಸ್ ಕಥೆಗಳು 1-2. ಹೊಸ ಅನುಭವ ಅಲ್ವಾ? ಆದರೆ ಇದನ್ನೆಲ್ಲ ಚರ್ಚೆ ಮಾಡಿ ಮೊದಲನೇ ಸಂಚಿಕೆಯನ್ನು ನಾವು ತಯಾರು ಮಾಡಿದ್ದು ಬರೀ ಒಂದೇ ವಾರದಲ್ಲಿ. ಆದರೆ ಮುಂದಿನ ಪ್ರಶ್ನೆ, ಹೇಗೆ ಎಲ್ಲಿ ಇದನ್ನು ನಿಮಗೆ ಮಕ್ಕಳಿಗೆಲ್ಲ ತಲುಪಿಸೋದು ಅಂತ, ಅದರ ಬಗ್ಗೆ ಮತ್ತೆ ಚರ್ಚೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಆದಮೇಲೆ ಅಂತೂ ಆ ದಿನ ಬಂತು. ಒಂದೇ ವಾರದಲ್ಲಿ ಕಟ್ಟಿದ ಜಗಲಿಕಟ್ಟೆನ ನಿಮ್ಮ ಮುಂದೆ ಇಡೋ ದಿನ. ಆ ಸಂಚಿಕೆಗೆ ಬಂದ ನಿಮ್ಮೆಲ್ಲರ ಪ್ರತಿಕ್ರಿಯೆ, ಪ್ರೋತ್ಸಾಹ
ನಮಗೆ ಇನ್ನೂ ಚೆನ್ನಾಗಿ ಇದನ್ನು ಅಭಿವೃದ್ಧಿಪಡಿಸ್ಬೇಕು, ಇನ್ನೂ ಹೊಸ ಹೊಸ ವಿಷಯಗಳನ್ನ ಹುಡುಕಬೇಕು ಅನ್ನೋ ಹುರುಪು ಕೊಡ್ತು. ನಿಜವಾಗ್ಲೂ ಅಲ್ವಾ? ಮೊದಲನೇ ಸಂಚಿಕೆಯಿಂದ ಈ 50ನೇ ಸಂಚಿಕೆಯ ಪ್ರಯಾಣ ನಮಗಂತೂ ತುಂಬ ಖುಷಿ ಕೊಟ್ಟಿದೆ. ನಿಮ್ಮೆಲ್ಲರ ನಿರಂತರ ಬೆಂಬಲ ನಮ್ಮನ್ನು ಇಲ್ಲಿವರೆಗೂ ತಂದಿದೆ. ಹಾಗೆ ಅದೇ ನಮಗೆ ಹೊಸತನ್ನು ತೊಗೊಂಡು ಬರೋಕ್ಕೆ ಪ್ರೋತ್ಸಾಹನೂ ಕೊಡ್ತಾ ಇದೆ. ಮತ್ತು ಚೆನ್ನಾಗಿ ಪಾಡ್ಕಾಸ್ಟ್ನ ನಿಮಗೆ ತಯಾರು ಮಾಡಬೇಕು ಅಂತ ಹುರುಪು ಕೊಡ್ತಾ ಇದೆ. ಹಾಗಾಗಿ ನಾವು ಅಂದ್ಕೊಂಡ್ವಿ, ಇದೇ ಸಂದರ್ಭದಲ್ಲಿ ಜಗಲಿಕಟ್ಟೆನ ಮತ್ತು ಹೊಸ ಹೊಸ ಆಕರ್ಷಕವಾದ ಬದಲಾವಣೆಗಳೊಂದಿಗೆ ತಗೊಂಡು ಬರೋಣ ಅಂತ. ಇದು ಎಲ್ಲದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೊಂದು ಹೊಸ ರೂಪ ಕೊಡೋಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು. ಹೊಸ ರೂಪದಲ್ಲಿ, ಹೊಸತನದೊಂದಿಗೆ, ಆದರೆ ಅದೇ ಮೊದಲಿನ ಪ್ರೀತಿಯೊಂದಿಗೆ ಜಗಲಿಕಟ್ಟೆ 2ನೇ ಸೀಸನ್ನ ನಿಮ್ಮ ಮುಂದೆ ಸದ್ಯದಲ್ಲೇ ತಗೊಂಡು ಬರ್ತೀವಿ. ಪ್ರತಿ ಸಲದ ಸಂಚಿಕೆ ಪುಟಾಣಿ ವ್ಯಾಪ್ತಿಯ ಧ್ವನಿಯಲ್ಲಿ ಆರಂಭ ಆಗುತ್ತೆ. ಈ ಸಲ 50ನೇ ಸಂಚಿಕೆಯ ವಿಶೇಷವಾಗಿ ಅವಳದೇ ಧ್ವನಿಯಲ್ಲಿ ಒಂದು ಪುಟ್ಟ ಕಥೆ ನಿಮಗಾಗಿ. ಒಂದೂರಲ್ಲಿ ಒಬ್ಬ ಜಿಪುಣ ಇದ್ದಿದ್ದ. ಅವನು ದುಡ್ಡು ಖರ್ಚು ಮಾಡ್ತಿರ್ಲಿಲ್ಲ. ಒಂದಿನ ಅವನು ಅವನ ಫ್ರೆಂಡ್ ಮನೆಗೆ ಹೋದ. ಅಲ್ಲಿ ಕೊಬ್ಬರಿ ಮಿಠಾಯಿ ಕೊಟ್ಟ ಫ್ರೆಂಡು. ಅವನು ತಿಂದ, ರುಚಿಯಾಗಿತ್ತು. ಅವನ ತಾಯಿಗೆ ಹೇಳೋಣ ಹೇಳಿ ಮನೆಗೆ ಹೋಗಿ ಅವನ ತಾಯಿಗೆ ಹೇಳ್ದ, ಕೊಬ್ಬರಿ ಮಿಠಾಯಿ ಮಾಡು ಹೇಳಿ. ನಾನು ಮಾಡ್ತೇನೆ, ಆದರೆ ತೆಂಗಿನಕಾಯಿ ಸಕ್ಕರೆ ಬೇಕಾಗತ್ತೆ, ಅದಕ್ಕೆ ತಂದು ಕೊಡು ಅಂಗಡಿಯಿಂದ. ನಾನು ಕೊಬ್ಬರಿ ಮಿಠಾಯಿ ಮಾಡಿಕೊಡ್ತೇನೆ ನಿಂಗೆ. ಅವನು ಹೋದ. ಅಲ್ಲಿ ತೆಂಗಿನಕಾಯಿ ಇತ್ತು. ಎಷ್ಟು ರೂಪಾಯಿ ಅಂತ ಕೇಳ್ದ. ಅವನು 5 ರೂಪಾಯಿ ಅಂತ ಹೇಳ್ದ. ಓ, ರಾಶಿ ಆಯಿತು, ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳ್ದ. ಇಲ್ಲ, ಆಗಲ್ಲ, ಇಲ್ಲಿ 5 ರೂಪಾಯಿ ಇದೆ, ಸ್ವಲ್ಪ 5 ಕಿಲೋಮೀಟರ್ ಹೋಗು, ಅಲ್ಲಿ ಕಡಿಮೆಗೆ ಸಿಗತ್ತೆ. ಅವನು ಹೋಗ್ತಾನೆ, ಅಲ್ಲಿ ಸಿಗತ್ತೆ. ಎಷ್ಟು ರೂಪಾಯಿ ಅಂತ ಕೇಳ್ತಾನೆ. 3 ರೂಪಾಯಿ ಅಂತ ಹೇಳ್ದ. ಅವನಂದ, ರಾಶಿ ಆಯಿತು, ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳ್ದ. ಅಂಗಡಿಯವನು ಹೇಳ್ತಾನೆ, ಇಷ್ಟೇ ಸಿಗೋದು, ಇನ್ನೂ ಕಡಿಮೆ ಬೇಕಂದ್ರೆ ಇನ್ನೂ ಮುಂದೋಗು ಅಂತ ಹೇಳ್ತಾನೆ. ಅವನಿನ್ನೂ ಮುಂದೋಗ್ತಾನೆ, ಅಲ್ಲಿ ಸಿಗತ್ತೆ. ಎಷ್ಟು ರೂಪಾಯಿ ಅಂತ ಹೇಳ್ತಾನೆ. 1 ರೂಪಾಯಿ ಅಂತ ಅವನು ಹೇಳ್ತಾನೆ. ರಾಶಿ ಆಯಿತು, ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳ್ತಾನೆ. ಇಲ್ಲ, ಅಷ್ಟೆಲ್ಲ ಸಿಗಲ್ಲ, ನಿಮಗೆ ಫ್ರೀ ಬೇಕಂದ್ರೆ ಬೀಚಿಗೆ ಹೋಗ್ಬೇಕು, ಅಲ್ಲಿ ತೆಂಗಿನಕಾಯಿ ಮರ ಇರುತ್ತೆ, ಅಲ್ಲೆಲ್ಲ ಇರುತ್ತೆ ತೆಂಗಿನಕಾಯಿ, ಅಲ್ಲಿ ಹೋಗಿ ನೀವು ಅಲ್ಲಿಂದ ತಗೊಬರ್ಬೋದು ನೀವು. ಆಮೇಲೆ ಏನಾಯ್ತು, ಅವನು ಬೀಚ್ ಹತ್ರ ಹೋಗ್ತಾನೆ. ತೆಂಗಿನ ಮರ ಹತ್ತದ. ಜೋರು ಗಾಳಿ ಬಂತು. ಅವನಿಗೆ ಹೆದರಿಕೆ ಆಗಿ ಬೀಳಕ್ಕದ. ಆವಾಗ ಒಬ್ಬ ಆನೆ ಮೇಲೆ ಕುತ್ಕೊಂಡು ಹೋಗ್ತಾ ಇರೋದು ನೋಡ್ದ. ಕರ್ದ, ಕಾಪಾಡಿ 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 ನನ್ನ. ಆನೆ ಮೇಲೆ ಇರೋವನು ಬರ್ತಾನೆ. ನನಗೆ ದುಡ್ಡು ಕೊಟ್ಟರೆ ನಿನ್ನನ್ನು ಕೆಳಗಿಳಿಸ್ತೀನಿ ಅಂತ ಹೇಳ್ತಾನೆ. ಆಯಿತು, ನನ್ನನ್ನು ಕೆಳಗಿಳಿಸು ಅಂತ ಜಿಪುಣ ಹೇಳ್ತಾನೆ. ಆನೆ ಮೇಲೆ ಕೂತ್ಕೊಂಡಿರೋವನು ಜಿಪುಣದ್ದು ಕಾಲು ಹಿಡ್ಕೋತಾನೆ. ಅಷ್ಟೊತ್ತಿಗೆ ಆನೆ ಮುಂದೋಗ್ಬಿಟ್ಟಿರುತ್ತೆ. ಅವಾಗೇನು ಮಾಡ್ತಾರೆ ಗೊತ್ತಿಲ್ವಾ? ಅವರು ಕಾಪಾಡಿ ಕಾಪಾಡಿ ನಮ್ಮನ್ನು ಕಾಪಾಡಿ ಅಂತ ಹೇಳ್ತಾರೆ. ಇಬ್ಬರು ಕುದುರೆ ಮೇಲೆ ಕುತ್ಕೊಂಡಿರೋನು ಅಲ್ಲಿ ಹೋಗ್ತಾನೆ. ಅವ್ರು ಹೇಳ್ತಾರೆ, ಕಾಪಾಡಿ ನಮ್ಮನ್ನ ಹೇಳಿ. ಆಯಿತು, ನಿಮ್ಮನ್ನು ನಿಲ್ಲಿಸ್ತೀನಿ, ಆದರೆ ದುಡ್ಡು ಕೊಡ್ಬೇಕು ನನಗೆ ಅಂತ ಹೇಳ್ತಾನೆ ಅವನು. ಎಷ್ಟು ಕೊಡಬೇಕು ದುಡ್ಡಪ್ಪ ಅಂತ ಜಿಪುಣ ಹೇಳ್ತಾನೆ. ಕುದುರೆ ಮೇಲೆ ಕೂತ್ಕೊಂಡಿರೋವನು ಕಾಲು ಹಿಡ್ಕೋತಾನೆ. ಅಷ್ಟೊತ್ತಿಗೆ ಕುದುರೆಗೆ ಹೆದರಿಕೆ ಆಗಿ ನೇಯ್ ಅಂತ ಹೇಳಿ ಎಲ್ಲನೂ ದಬಕ್ಕಂತ ಬೀಳ್ಸ್ಬಿಡುತ್ತೆ. ಎಲ್ಲರೂ ಅಯ್ಯೋ ನೋವಾಯ್ತು ಅಂತ ಹೇಳ್ಕೊತಾರೆ. ಅವರಿದು ಬೋನ್ಸ್ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಡಾಕ್ಟ್ರ್ ಹತ್ರ ಹೋಗಿ
ಎಷ್ಟು ದುಡ್ಡು ಅಂತ ಕೇಳಿದ್ಮೇಲೆ 10,000 ಬೇಕು ಅಂತ ಹೇಳ್ಬಿಡ್ತಾರೆ ಡಾಕ್ಟರು. ಜಿಪುನ ಇಷ್ಟೆಲ್ಲ ಕೊಡಬೇಕಲ್ಲ ಅಂತ ಕೊಟ್ಟು ಮನೆಗೆ ಬರ್ತಾನೆ. ಅವನು ಹೇಳ್ಕೊತಾನೆ, ಈ 5 ರೂಪಾಯಿ ತೆಂಗಿನಕಾಯಿ ಸಲುವಾಗಿ 10,000 ಖರ್ಚು ಮಾಡಿಬಿಟ್ಟ ಅಂತ ಅಂದ್ಕೊಂಡ. ಇದರಿಂದ ಅವನು ಪಾಠ ಕಲಿತಾನೆ, ಜಿಪುನತನ ಬಿಡ್ತಾನೆ, ಖುಷಿಯಿಂದ ಇರ್ತಾನೆ. ಇಷ್ಟು ದಿನ ಜಗಲಿಕಟ್ಟೆ ಕೇಳಿದ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ತಿಳಿಸ್ತಾ ನಿಮ್ಮೆಲ್ಲರ ಬೆಂಬಲ ಈಗಿನ ಹಾಗೆ ಮುಂದೆಯೂ ಇರಲಿ ಅಂತ ಬಯಸ್ತೀವಿ. ಮತ್ತೆ ಹೊಸ ಹೊಸ ಸಂಚಿಕೆಗಳ ಜೊತೆ ಆದಷ್ಟು ಬೇಗ ನಿಮ್ಮೆದುರಿಗೆ ಬರೋ ಆಶಯದೊಂದಿಗೆ ಈ 50ನೇ ಸಂಚಿಕೆ ಹಾಗೂ ಜಗಲಿಕಟ್ಟೆ ಸೀಸನ್ 1 ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.